ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೆವಿಲ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಡೆವಿಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಡೆವಿಲ್ ಮೂವಿಯಲ್ಲಿ ಹುಲಿ ಕಾರ್ತಿಕೇಯ ಅವರಾಗಿರ್ಬೋದು ಮತ್ತು ರಚನಾ ಅವರಾಗಿರ್ಬೋದು ಮತ್ತು ಗಿಲ್ಲಿ ನಟ ಅವರಾಗಿರ್ಬೋದು ಮತ್ತು ವಿನಯ್ ಅವರಾಗಿರ್ಬೋದು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಡೆವಿಲ್ ಮೂವಿಯ ಬಜೆಟ್ ನೋಡೋದಾದರೆ ಈ ಡೆವಿಲ್ ಮೂವಿಯ ಬಜೆಟ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 45 ಕೋಟಿ ಕಲೆಕ್ಷನ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತಾರೆ ಮೇನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಈ ಮೂವಿಯು ಕನ್ನಡ ಮೂವಿಯಾಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಡೆವಿಲ್ ಮೂವಿಯಲ್ಲಿ ಎಡಿಟಿಂಗ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ದರ್ಶನ್ ಅವರು ಒಂದು ಡಬಲ್ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಚನಾ ರೈ ಅವರು ಕೂಡ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತು ಗಿಲ್ಲಿ ನಟ ಅವರಾಗಿರ್ಬೋದು ಮತ್ತು ಹುಲಿ ಕಾರ್ತಿಕೇಯ ಅವರಾಗಿರ್ಬೋದು ಮತ್ತು ವಿನಯ್ ಅವರಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದರೆ ಈ ಡೆವಿಲ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ದರ್ಶನ್ ಅವರು ಒಂದು ಡಬಲ್ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಅಂದರೆ ಒಂದು ಕೃಷ್ಣ ಅಂತ ಇನ್ನೊಂದು ಡೆವಿಲ್ ಅಂತ ಇರ್ತಾರೆ ಗೈಸ್. ಅಂತಾರೆ ಡೆವಿಲ್ ಅಂತ ಇರೋ ಅವರ ತಂದೆ ಏನು ಮಾಡ್ತಾರೆ ಅಂತಾರೆ ರಾಜಕಾರಣಿಯಲ್ಲಿ ತನ್ನದೇ ಆದ ಒಂದು ಬೆಳವಣಿಗೆಯನ್ನು ಕೂಡ ಪ್ರದರ್ಶಿಸ್ತಾ ಇರ್ತಾರೆ. ಅಂತಂದರೆ ನಾನು ಈ ಎಲೆಕ್ಷನಲ್ಲಿ ನಿಂತ್ಕೋಬೇಕು, ಇಲ್ಲಿ ಗೆಲ್ಲಬೇಕು ಅಂತ ಇರ್ತಾರೆ. ಆದರೆ ಡೆವಿಲ್ಗೆ ಆ ರೀತಿ ಇಂಟೆನ್ಷನ್ ಇರೋದಿಲ್ಲ. ಅವ್ನಿಗೇನಂತಾರೆ ಚೆನ್ನಾಗಿ ಸೋಕಿ ಮಾಡಬೇಕು ಮತ್ತು ಎಲ್ಲ ಕೂಡ ಎಂಜಾಯ್ ಮಾಡಬೇಕು ಅಂತ ಕೂಡ ಅವನು ಅಮೇರಿಕಾಗೆ ಹೊಂಟೋಗಿರ್ತಾನೆ. ಅಂತಾರೆ ಅವನಿಗೆ ಯಾರನ್ನೂ ಕಂಡ್ರೆ ಆಗೋದಿಲ್ಲ. ಅವನೇನು ಮಾಡ್ತಾನೆ ಅಮೇರಿಕ ಹೊಂಟೋಗಿರ್ತಾನೆ. ಅದೇ ರೀತಿ ಒಬ್ಬ ಕೃಷ್ಣ ಅಂತ ಇರ್ತಾನೆ. ಅವನೇನು ಮಾಡ್ತಿರ್ತಾನೆ ಅಂತಾರೆ ಒಂದು ಹೋಟ್ಲು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾನೆ. ಹೋಟ್ಲು ಬಿಸ್ನೆಸ್ಸನ್ನು ಮಾಡ್ತಾಯಿದ್ದಾಗ ಏನು ಮಾಡ್ತಾರೆ ಅಲ್ಲಿ ರಚನಾ ರೈ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ರಚನಾ ರೈ ಅವರು ಏನಂತಂತಾರೆ ಅವರು ಒಂದು ಬಡ್ಡಿ ಬಿಸ್ನೆಸ್ ಆಗಿರ್ತಾರೆ. ಅಂತಾರೆ ಹುಲಿ ಕಾರ್ತಿಕೇಯನ್ ಮತ್ತು ದರ್ಶನ್ ಅವರು ಇಬ್ಬರು ಕೂಡ ಒಂದು ಹೋಟ್ಲನ್ನು ವ್ಯಾಪಾರ ಮಾಡ್ತಾ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ ಅಲ್ಲಿಗೆ ಒಂದು ಇನ್ವೆಸ್ಟ್ಮೆಂಟ್ ಆಗಿ ದುಡ್ಡನ್ನು ಕೂಡ ಕೊಡ್ತಿರ್ತಾರೆ. ಆಗ ವಸೂಲಿಗೆ ಬರ್ತಿದ್ದಾಗ ಇಬ್ಬರು ಕೂಡ ಹಲವು ಆಗುತ್ತೆ. ಮತ್ತೆ ಏನಾಗುತ್ತೆ ಅಂತಂದರೆ ಈ ಮೂವಿಯಲ್ಲಿ ಒಂದು ಟ್ವಿಸ್ಟ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.